ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಜನರನ್ನ ಬ್ರೈನ್ ವಾಶ್ ಮಾಡ್ತಾ ಈ ದೇಶದಲ್ಲಿ ಒಂದಷ್ಟು ಜನರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಬಳಸುವಂತಹ ತಂತ್ರಗಾರಿಕೆ, ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ತಂತ್ರಗಾರಿಕೆಯ ಜೊತೆಗೇನೆ ದಲಿತ ಸಮುದಾಯವನ್ನ, ಅದರಲ್ಲೂ ಅಸ್ಪೃಶ್ಯ ಸಮುದಾಯಗಳನ್ನ ಮುಂದಕ್ಕೆ ಯಾವ ಗತಿ ಕಾಣಿಸ್ಬೇಕು, ಅವರನ್ನ ಎಲ್ಲಿಡಬೇಕು, ಯಾವ ರೀತಿ ಮತ್ತೆ ಅವರನ್ನ ಗುಲಾಮಗಿರಿಗೆ ತಗೊಂಡು ಹೋಗಬೇಕು ಅನ್ನುವಂಥದ್ದನ್ನ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಈ ಹಿಂದುತ್ವ ಅನ್ನೋದನ್ನ ಬಳಸ್ಕೊಂಡು ಹೋಗ್ತಾರೆ. ಹಿಂದೂ ರಾಷ್ಟ್ರ ಅನ್ನೋದು ಅವರ ಅಂತಿಮ ಗುರಿ. ಆ ಗುರಿಯಲ್ಲಿ ಈ ಎಲ್ಲವೂ ಅಡಗಿರುತ್ತೆ. ಅದನ್ನ ಆಗಾಗ ಅವರೇ ಸಾಬೀತುಪಡಿಸ್ತಾ ಹೋಗ್ತಾರೆ. ಅಂಥದ್ದೊಂದು ಘಟನೆ ಉತ್ತರಾಖಂಡದಲ್ಲಿ ನಡೆದಿದೆ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ದಲಿತ ಸಮುದಾಯಕ್ಕೆ ಸೇರಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿ ಭಾಷಣ ಮಾಡ್ತಾರೆ ಒಂದು ಗ್ರೌಂಡ್ ಅಲ್ಲಿ. ಆ ಕಾರ್ಯಕ್ರಮ ಮುಗಿದ ತಕ್ಷಣನೇ ಅಸ್ಪೃಶ್ಯ ವ್ಯಕ್ತಿ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಸಂಘಿಗಳು, ಮನುವಾದಿಗಳು, ಬಿಜೆಪಿಗರು, ಸಂಘ ಪರಿವಾರದವರು ಶುದ್ಧೀಕರಣ ಮಾಡ್ತಾರೆ. ಗಂಗಾಜಲ, ಗೋಮೂತ್ರ ಇದನ್ನೆಲ್ಲ ಬಳಸ್ಕೊಂಡು ಅದನ್ನ ಶುದ್ಧೀಕರಣ ಮಾಡದಂತೆ. ಮೈಲಿಗೆ ಆಗೋಯ್ತು ಹೀಗಂತ ಹೇಳ್ಕೊಂಡು ಶುದ್ಧೀಕರಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಇದೇ ವಿಚಾರವನ್ನ ಸಂಸತ್ತಿನ ಒಳಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ರು. ರಾಜ್ಯಸಭೆಯಲ್ಲಿ ಇಂಥ ಮನಸ್ಥಿತಿಯನ್ನ ತೋರಿಸಿದ್ದಾರೆ. ನಾನು ಯಾವ ಧರ್ಮ, ಜಾತಿ, ಮತ ಯಾವುದ್ರ ಬಗ್ಗೆಯೂ ಸಹ ಅಲ್ಲಿ ಮಾತಾಡಿರ್ಲಿಲ್ಲ, ಬಟ್ ಇಂತಹ ನೀಚ ಕೃತ್ಯವನ್ನು ಮಾಡಿದ್ದಾರೆ ಅಂತ ಅವರು ಅಲ್ಲಿ ತಮ್ಮ ಧ್ವನಿ ಎತ್ತಾರೆ. ಅದಕ್ಕೆ ಜೆ.ಪಿ. ನಡ್ಡಾ ತಮ್ಮ ನಾಟಕೀಯವಾದಂತಹ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಆಮೇಲೆ ಹೇಳ್ತೀನಿ, ಮತ್ತೆ ತೋರಿಸ್ತೀನಿ ಸಹ. ಯಾಕಂದ್ರೆ ಬಿಜೆಪಿ ಅವರು ಮಾಡುವಂತಹ ನಾಟಕ ಇದೆಯಲ್ಲ ಈ ವಿಚಾರದಲ್ಲಿ, ದಲಿತರ ವಿಚಾರದಲ್ಲಿ, ಅದು ಮಹಾನ್ ಒಂದು ರೀತಿಯಾದಂತಹ ಕುಟಿಲತೆಯಿಂದ, ಒಂದು ರೀತಿ ಒಳಗೊಳಗೆ ಏನೋ ಒಂದು ಬಚ್ಚಿಟ್ಕೊಂಡು ಮಾಡುವಂತಹ ಒಂದು ದೊಡ್ಡ ತಂತ್ರಗಾರಿಕೆ, ಷಡ್ಯಂತ್ರ ಅದು. ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಆಗಸ್ಟ್ 8ನೇ ತಾರೀಕು ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರಾಖಂಡದಲ್ಲಿರುವಂತಹ ಹಲ್ದ್ವಾನಿ ಅನ್ನುವಂತಹ ಪ್ರದೇಶಕ್ಕೆ ಹೋಗಿದ್ರು. ಅಲ್ಲಿ ರಾಮಲೀಲಾ ಮೈದಾನ, ಆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ, ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ಸಿನ ಮುಖ್ಯ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೋಗಿದ್ರು. ಅಲ್ಲಿನ ಕಾರ್ಯಕರ್ತರು, ಜನ ಸೇರಿದಂತಹ ಜನರನ್ನು ಉದ್ದೇಶಿಸಿ ರಾಜಕೀಯ ಭಾಷಣವನ್ನು ಮಾಡಿದ್ರು. ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ್ರು, ಅಮಿತ್ ಶಾ ಬಗ್ಗೆ ಮಾತಾಡಿದ್ರು, ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಇಂತಹ ವಿಚಾರಗಳು, ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು ಜಂತರ್ ಮಂತರ್ನಲ್ಲಿ, ಇಂತಹ ವಿಚಾರಗಳನ್ನೇ ಮಾತಾಡಿದ್ರು. ಅವರು ಆ ಕಾರ್ಯಕ್ರಮದಲ್ಲಿ ಮಾತಾಡಿ ಮುಗಿಸಿಕೊಂಡು ಬಂದ ತಕ್ಷಣನೇ ಒಂದಷ್ಟು ಲಫಂಗಗಳು ಹೋದರಲ್ಲಿ. ಆ ಲಫಂಗಗಳು ಇಟ್ಕೊಂಡಿದ್ದಂತಹ ಹೆಸರು, ಆ ಗುಂಪಿಗೆ ಶ್ರೀರಾಮ್ ಸೇನೆ ಅಂತ. ಆ ಲಫಂಗಗಳು ಹೋಗಿ ಏನ್ ಮಾಡಿದ್ರು ಅಂದ್ರೆ ಅಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡ್ರು. ಏನು, ಒಂದಷ್ಟು ಸಗಣಿ ತಿಂದು ಬದುಕುವಂತಹ, ಅಯೋಗ್ಯತನದಲ್ಲಿ ಜೀವನ ನಡೆಸ್ತಿರುವಂತಹ ಈ ಲಫಂಗಗಳು ಕೂತ್ಕೊಂಡು ಅಲ್ಲೊಂದು ಹೋಮದ ರೀತಿಯಲ್ಲಿ ಮಾಡಿ ಶುದ್ಧೀಕರಣ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ದಕ್ಕೆ ಈ ಜಾಗವನ್ನ ಶುದ್ಧೀಕರಣ ಮಾಡ್ತಾ ಇದ್ದೀವಿ, ಗಂಗಾಜಲ ಹಾಕಿ, ಗೋಮೂತ್ರ ಸಿಂಪಡಿಸಿ ಇದನ್ನ ಶುದ್ಧೀಕರಣ ಮಾಡ್ತಾ ಇದೀವಿ, ಮೈಲಿಗೆ ಆಗೋಯ್ತು ಅಂತಂದ್ರು. ಅಲ್ಲಿಗೆ ಇವರ ಮನಸ್ಥಿತಿಗಳು ಯಾವ ನೀಚ ಮಟ್ಟದಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಒಂದು ರಾಷ್ಟ್ರೀಯ ಪಕ್ಷದ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರೀಯ ಪಕ್ಷದ ರಾಷ್ಟ್ರಾಧ್ಯಕ್ಷ ಆಗಿರ್ಬೇಕಾದ್ರೆ ಅಂಥ ವ್ಯಕ್ತಿಯನ್ನ ಇವರು ಜಾತಿಯನ್ನ ಮುಂದಿಟ್ಕೊಂಡು ಅಳಿತಾರೆ. ಆ ವ್ಯಕ್ತಿ ಅಲ್ಲಿ ನಿಂತಿದ್ರು, ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅನ್ನೋದನ್ನೇ ಮುಂದಿಟ್ಕೊಂಡು ಅದು ಮೈಲಿಗೆ ಆಗಿದೆ, ಅಪವಿತ್ರ ಆಗಿದೆ, ಅದನ್ನ ತೊಳೆದು ಶುದ್ಧೀಕರಣ ಮಾಡಬೇಕು. ಯಾವುದರಿಂದ? ಗಂಜಲದಿಂದ ಮನುಷ್ಯ ನಿಂತಿದ್ದಕ್ಕೆ ಶುದ್ಧೀಕರಣ ಆಗಬೇಕು. ಅದಕ್ಕೂ ಸ್ವಲ್ಪ ಗಂಗಾಜಲವನ್ನು ಸೇರಿಸ್ಕೊಳ್ಳಬೇಕು. ಅಲ್ಲಿಗೆ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಅವರ ನೀಚ ಕುತಂತ್ರ ಏನಿದೆಯಲ್ಲ ಅದು ಬಹಿರಂಗಗೊಳ್ತು. ಅದನ್ನು ಅವರು ಎದೆ ತಟ್ಕೊಂಡು ಮಾಡ್ತಾರೆ, ಆನ್ ಕ್ಯಾಮ್ರಾ ಮಾಡ್ತಾರೆ. ಅವ್ರಿಗೆ ಯಾವ ನಾಚಿಕೆ, ಸಿಗ್ಗು, ಎಗ್ಗು ಅಥವಾ ಹಿಂಜರಿಕೆ ಏನೂ ಇಲ್ಲ.
ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಸ್ಪಷ್ಟ ಅರಿವು ಅವ್ರಿಗಿರುತ್ತೆ. ಯಾಕಂದ್ರೆ ಅದನ್ನೇ ಅವರು ಪಾಲಿಸ್ತಾ ಇರೋದು, ಅದನ್ನೇ ಅವರು ಹಿಂದೂ ರಾಷ್ಟ್ರ ಅಂತ ಕರೆಯೋದು, ಅದನ್ನೇ ಅವರು ಹಿಂದುತ್ವ ಅಂತ ಕರೆಯೋದು. ಏನೇ ಆಗಲಿ ಮನುಷ್ಯ ಈಕ್ವಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲೆಲ್ಲಿಂದನೋ ಹುಟ್ಟಿದೀವಿ, ನೀವು ಎಲ್ಲೆಲ್ಲಿಂದನೋ ಹುಟ್ಟುಬಿಟ್ಟಿದ್ದೀರಿ ಅಂತ ಹೇಳ್ಕೊಂಡು ಓಡಾಡ್ತಾವಿವು. ಸೊ ಈ ಘಟನೆ ನಡೆದಿದ್ದು ಎಲ್ಲ ಕಡೆ ವೈರಲ್ ಆಯ್ತು. ಅವರೇ ವೈರಲ್ ಮಾಡ್ಕೊಂಡ್ರು, ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ. ಆ ಲಫಂಗಗಳ ಗುಂಪು ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಸದನದ ಒಳಗೆ ಎತ್ತಿದ್ರು. ನಾನು ಯಾವುದೇ ಜಾತಿ ಧರ್ಮ ಯಾವುದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ನಾನು ಅಲ್ಲಿ ಮಾತಾಡಿದ್ದು ನಾರ್ಮಲ್ ವಿಚಾರಗಳು, ಈ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದು. ಆದರೂ ಇವರಿಂತಹ ನೀಚತನವನ್ನು ಪ್ರದರ್ಶನ ಮಾಡ್ತಾರೆ. ನಾನು ನಿಂತಿದ್ದ ಜಾಗ, ನಾನು ಹೋಗಿದ್ದ ಜಾಗ ಅನ್ನೋ ಕಾರಣಕ್ಕಾಗಿ ಶುದ್ಧೀಕರಣ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಳ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಕೇಳಿಸ್ಕೊಳ್ಳಿ ಮಲ್ಲಿಕಾರ್ಜುನ ಖರ್ಗೆ ಏನು ಮಾತಾಡಿದ್ರು ಅಂತ. पड़ता है। मैं हल्द्वानी में पब्लिक स्पीच में रामलीला मैदान में रामलीला स्टेज पर भाषण किया और लाखों लोग वहां पर थे। उस वक्त मैंने किसी समाज का, किसी धर्म का नाम नहीं लिया, सिर्फ मैं लोगों के समस्याओं को वहां पर बताया। लेकिन मेरे स्पीच होने के बाद कल वो लोग, बीजेपी के लोग सब मिलके हवन करके उस स्टेज का शुद्धिकरण करने का काम किए हैं। ये you might have read in the newspaper. Is it the way in democracy? How you are protecting the constitution? That too, I am a leader of opposition. ಸೊ ನೋಡಿದ್ರಲ್ಲ, ಮಲ್ಲಿಕಾರ್ಜುನ ಖರ್ಗೆ ತುಂಬಾ ಸಿಟ್ಟು ಮಾಡ್ಕೊಂಡ್ರು. ಸಿಟ್ಟು ಆಗಲೇಬೇಕಾದಂತಹ ವಿಚಾರ ಇದು. ನಾಚಿಕೆಗೆಟ್ಟಂತಹ ಮನಸ್ಥಿತಿಗಳು ಮಾತ್ರ ಇಂಥ ಕೆಲಸವನ್ನು ಮಾಡಕ್ ಸಾಧ್ಯ ಆಗೋದು. ಮನುವಾದಿಗಳು, ಈ ಬ್ರಾಹ್ಮಣವಾದಿಗಳು, ಬಿಜೆಪಿ, RSS, ಸಂಘ ಪರಿವಾರದ ಅಂತಹ ನೀಚರಿಗೆ ಮಾತ್ರ ಇಂತಹ ಯೋಚನೆಗಳು ಬರೋದು. ಒಬ್ಬ ಮನುಷ್ಯ ನಿಂತಿದ್ದ ಕಾರಣಕ್ಕಾಗಿ ಮೂತ್ರವನ್ನ ತಗೊಂಡು ಬಂದು ಶುದ್ಧೀಕರಣ ಮಾಡಬೇಕು ಅನ್ನುವಂಥದ್ದು ಈ ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಲ್ಲಿ ಎಲ್ಲೂ ಬರಲ್ಲ. ಅದು ಇವರಿಗೆ ಮಾತ್ರ ಹುಟ್ಟಿರುವಂತಹ ನೀಚತನ ಇದು. ಇವರ ಜೊತೆಯಲ್ಲೇ ಹುಟ್ಟುಬಿಟ್ಟಿದೆ ಅನ್ಸುತ್ತೆ ನೀಚತನ. ಸಂಘಿಗಳು ಒಬ್ಬೊಬ್ಬರೇ ಹುಟ್ಟಲ್ಲ, ಅವಳಿ ಜವಳಿಗಳಾಗಿ ಹುಟ್ಟೋದು. ಒಂದು ಅವ್ರು ಹುಟ್ಟುತ್ತಾರೆ, ಇನ್ನೊಂದು ಅವ್ರ ಜೊತೆಯಲ್ಲಿ ನೀಚತನ ಹುಟ್ಟುತ್ತೆ. ಆ ನೀಚತನವನ್ನೇ ಇವರು ಮುಂದುವರಿಸ್ಕೊಂಡು ಹೋಗಿ ಈ ರೀತಿಯಾದಂತಹ ಅಸಹ್ಯಕರವಾದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಹೋಗ್ತಾರೆ ಅಥವಾ ನಡ್ಕೊಂಡು ಹೋಗ್ತಿರ್ತಾರೆ. ಇಷ್ಟೆಲ್ಲ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಿರ್ಬೇಕಾದ್ರೆ ಬಿಜೆಪಿಯಿಂದ JP ನಡ್ಡಾ ಎದ್ದು ನಿಂತ್ಕೊಂಡು ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಬಿಜೆಪಿಯ ನಾಟಕ, ನರೇಂದ್ರ ಮೋದಿ ಮಾಡೋ ಅದೇ ನಾಟಕ, ಅಮಿತ್ ಶಾ ಮಾಡುವ ಅದೇ ನಾಟಕ, ಸಂಘ ಪರಿವಾರ ಮಾಡೋ ಅದೇ ನಾಟಕ. ದಲಿತರು ಅಂದ್ರೆ ನಮಗೆ ಪ್ರೀತಿ, ಸಿಕ್ಕಾಪಟ್ಟೆ ಪ್ರೀತಿ. ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಆಗಿರೋದ್ರ ಬಗ್ಗೆ ನಮಗೂ ನೋವಿದೆ, ನಮಗೂ ಸಂಕಟ ಇದೆ. ಇದನ್ನ ನಾವು ಒಪ್ಪಲ್ಲ, ಯಾರೂ ಒಪ್ಪಲ್ಲ. ಆದರೆ ಈ ಕೆಲಸವನ್ನ ಮಾಡಿದ್ದು ಬಿಜೆಪಿಗರಲ್ಲ. ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯವರು ಅಂತ ಹೇಳ್ತಿದ್ದಾರೆ. ಬಿಜೆಪಿಯವರಲ್ಲ ಅದನ್ನು ಮಾಡಿರೋದು, ಬೇರೆ ಯಾರೋ ಮಾಡಿದರೆ, ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಡೈಲಾಗ್ ಹೊಡೆದರು JP ನಡ್ಡಾ. माननीय खरगे जी ने कहा है, ये सच में बहुत ही दुखदाई विषय है और ये दुखदाई सिर्फ कांग्रेस पार्टी के लिए नहीं, ये दुखदाई हम सब के लिए है। बीजेपी, क्योंकि खरगे साहब ने कहा कि बीजेपी के लोग थे, मैं स्पष्ट करना चाहता हूं, यहां राष्ट्रीय अध्यक्ष जी भी बैठे हैं और मैं भी पूर्व राष्ट्रीय अध्यक्ष रहा हूं। बीजेपी डज नॉट सब्सक्राइब टू सच एक्टिविटीज, नेवर। लेकिन आपने कहा है हम इसकी तहकीकात भी करेंगे, लेकिन मैं आपको विश्वास दिलाता हूं। Second ji, you take your seat. Tarun sir, when the leader of the house is on his legs, why you are shouting? लेकिन जो भी बात हुई है उसकी तहकीकात जरूर होगी, लेकिन मैं स्पष्ट करना चाहता हूं
इस तरह की एक्टिविटी को भारतीय जनता पार्टी कभी भी सब्सक्राइब नहीं करती है। ಇಲ್ಲಿ ಬಿಜೆಪಿ ಅವ್ರು ಮಾಡಿದ್ರ, ಆ ಲಫಂಗ ಗುಂಪು ಅದೇನೋ ಹೆಸರಿಟ್ಕೊಂಡಿದ್ದೆಲ್ಲ ಬೇರೆ ಅವ್ರು ಮಾಡಿದ್ರ, ಅದೆಲ್ಲ ಮುಖ್ಯ. ಆ ಲಫಂಗ ಗುಂಪು ಯಾವುದಾದ್ರೂ ಹೆಸರಿಟ್ಕೊಂಡಿರ್ಲಿ, ಅವ್ರು ಓಟ್ ಹಾಕೋದು ಯಾರಿಗೆ, ಪ್ರಚಾರ ಮಾಡೋದು ಯಾರ ಪರವಾಗಿ, ಕೆಲಸ ಮಾಡೋದು ಯಾರ ಪರವಾಗಿ, ಜೈಕಾರ ಕೂಗೋದು ಯಾರಿಗೆ, ಬಿಜೆಪಿಗೇನೆ. ಅವಾಗ ಅವರು ಬಿಜೆಪಿಗರೇನೆ, ಅವ್ರು ಯಾರು ಸಹ ಬಿಜೆಪಿಗರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಅವರೇ ಅವರು, ಯಾವ ವ್ಯತ್ಯಾಸನೂ ಇಲ್ಲ. ಅಂತಹ ಲಫಂಗ ಗುಂಪುಗಳು, RSS ಅನ್ನುವಂತಹ ನೋಂದಣಿ ರಹಿತ ಇನ್ನೊಂದು ದೊಡ್ಡ ಗುಂಪು, ಅದರ ಜೊತೆಯಲ್ಲಿ ಓಡಾಡುವಂತಹ ಈ ಬಿಜೆಪಿ, ಇನ್ನೊಂದಷ್ಟು ಕಮಂಗಿ ಗುಂಪುಗಳು ಎಲ್ಲವೂ ಒಂದೇ ರಕ್ತ, ಒಂದೇ DNA. ಅವುಗಳಿಗೆ ಅಸ್ಪೃಶ್ಯತೆಯನ್ನು ಮತ್ತೆ ಹೇರಬೇಕು ದಲಿತ ಸಮುದಾಯದ ಮೇಲೆ. ಅದಾಗದೆ ಹಿಂದೂ ರಾಷ್ಟ್ರ ಪೂರ್ಣ ಆಗಲ್ಲ. ಅಸ್ಪೃಶ್ಯತೆ ಅನ್ನೋದು ಹಿಂದೂ ರಾಷ್ಟ್ರದ ಅವಿಭಾಜ್ಯ ಅಂಗ, ನಮ್ಮ ಧರ್ಮದ ಅವಿಭಾಜ್ಯ ಅಂಗ, ನಮ್ಮ ಸಂಸ್ಕೃತಿಯ ಭಾಗ ಅದು. ಅದನ್ನು ಹೇಗೆ ತೆಗೆಯೋಕ್ಕಾಗತ್ತೆ? ಹಾಗಾಗಿ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪೋದಿಲ್ಲ. ಅಸ್ಪೃಶ್ಯ ವ್ಯಕ್ತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ. ನಮಗೆ ಯಾವತ್ತಿದ್ರೂ ಮನುಸ್ಮೃತಿನೇ ಸಂವಿಧಾನ ಅಂತ ಅವರು ಬಾಯಿ ಬಡ್ಕೊಂಡು ಹೇಳೋದು ಅದಕ್ಕೇನೆ. ಯಾಕೆಂದ್ರೆ ಅವರ ಪ್ರಕಾರ ಮನುಷ್ಯ ಈಕ್ವಲ್ ಅಲ್ಲ. ಅದನ್ನೇ ಇವರು ಸಾಬೀತು ಮಾಡಿರೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿದ್ದಂತಹ ಗ್ರೌಂಡ್ಗೆ ಶುದ್ಧೀಕರಣ ಅನ್ನುವಂತಹ ನೀಚತನವನ್ನ ಮಾಡಿರೋದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.